ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಇವತ್ತಿನ ರೆಸಿಪಿ ಏನಂತಂದರೆ ನಾನ್ ವೆಜ್. ಯಾರೋ ನನ್ನ ಸಬ್ಸ್ಕ್ರೈಬರು ಆಲ್ರೆಡಿ ನಾನ್ ವೆಜ್ ರೆಸಿಪಿ ತೋರಿಸಿ ಮೇಡಮ್ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಯಾವ್ದಾರ ರೆಸಿಪಿ ಬೇಕಂತಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಮಾಡಿ ಶೇರ್ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗುತ್ತೆ, ಆದರೆ ಶೇರ್ ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಚಿಕನ್ ನೀಟಾಗಿ ವಾಶ್ ಮಾಡ್ಕೊಬೇಕು. ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಾದ್ಮೇಲೆ ಇವಾಗ ಇದು ಚಿಕನ್ ಗೊಜ್ಜು ಥರ ಇರುತ್ತೆ, ಚಿಕನ್ ಮಸಾಲ ಅಂತ ಬಂದಿದೆ. ಸೊ ನಾನು ಇವತ್ತೇ ನೋಡಿದ್ದು, ಸ್ವಲ್ಪ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಆ ಪ್ಯಾಕೆಟ್ ಸಮೇತನೇ ತೋರಿಸ್ತಾ ಇದ್ದೀನಿ. ನೀವು DMS ಅಂತ ಅಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನೆಕ್ಸ್ಟು ಮೊಸರು ಹಾಕ್ಕೊಳ್ಳಿ, ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ, ಆಮೇಲೆ ಕೊತ್ತಂಬರಿ ಪುಡಿ ಹಾಕ್ಕೊಬೇಕು ಸ್ವಲ್ಪ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಪುಡಿ ಅಂತಂದರೆ ಗೊತ್ತಾಗುತ್ತೆ, ಮೆಣಸಿನ ಪುಡಿ ಅಂತ. ಮೆಣಸು ಕಾಳು ಪುಡಿ ಅಲ್ಲ, ಮೆಣಸಿನ ಪುಡಿ ಅದು. ಸೊ ಅದಾದಮೇಲೆ ನೀಟಾಗಿ ಈ ಥರ ಕ್ಲೀನಾಗೆ ಕಲಿಸ್ಕೊಬೇಕು. ಕಲಿಸ್ಕೊಂಡಾದಮೇಲೆ ಅದನ್ನು ನೀಟಾಗಿ ಇದೆಲ್ಲ ಆದಮೇಲೆ ಲಾಸ್ಟ್ಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ. ಲೆಮನ್ ಜ್ಯೂಸ್ ಹಾಕಿದ್ರೆ, ನಿಂಬೆಹಣ್ಣು ರಸ ಹಾಕಿದ್ರೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕ್ಕೂ ಒಳ್ಳೆಯದು. ಲೆಮನ್ ರುಚಿ ಇನ್ನೂ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಈರುಳ್ಳಿನ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಪುದೀನ ಹಾಕಿ. ಸೊ ನೋಡಿ ಪ್ಲೇಟಲ್ಲಿ ಯಾವ ಥರ ನೀಟಾಗಿ ಅಲ್ಲೇ ಇಟ್ಬಿಟ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೇ ಸ್ವಲ್ಪ 2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗೆ ಬಾಡಿಸ್ಕೊಳ್ಳಿ. ಅಂದರೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಆವಾಗ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದಾಗ ನಿಮಗೆ ಹಸಿ ವಾಸನೆ ಬರೋಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ನೀಟಾಗಿ ಎಲ್ಲನೂ ಅದೆಲ್ಲ ಕಡ್ಡಿ ಸಮೇತ, ಒಬ್ಬೊಬ್ಬರು ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಕ್ತಾರೆ, ಇಲ್ಲ ಅಂತಂದರೆ ಹಂಗೇನೂ ಕೂಡ ಹಾಕ್ಬೋದು. ಸೊ ಈ ಥರ ನಾವು ಫ್ಲೇವರ್ ಬರಬೇಕು ಅಂತಂದರೆ ಈ ಥರ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು. ಅದನ್ನು ಫ್ರೈ ಮಾಡ್ಕೊಂಡಾಗ ಅದು ಈ ಥರ ಮೆತ್ತಗಾಗಿರುತ್ತೆ, ನೋಡ್ಬೋದು ನೀವು ವೀಡಿಯೋದಲ್ಲಿ. ಈ ಥರ ಮೆತ್ತಗಾದ್ಮೇಲೆ ಇದನ್ನು ನೀಟಾಗಿ ಒಂದು ಸ್ವಲ್ಪ ಬಿಸಿ ಆರೋಕ್ಕೆ ಬಿಡಬೇಕು. ನಾವು ಒಂದು 10 ನಿಮಿಷ ಬಿಟ್ರೂ ಸಾಕು, ಬಿಸಿ ಆರಿರುತ್ತೆ. ಆ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನೀಟಾಗಿ ಎಲ್ಲ ಎತ್ಕೊಬೇಕು. ಎತ್ಕೊಂಡಾದ್ಮೇಲೆ ಇದು ಆರಿರುತ್ತಲ್ಲ, ಸೊ ಆರಿದಾದ್ಮೇಲೆ ಸ್ವಲ್ಪ ನೋಡಿ ನಮ್ಮ ಮನೆಯವರು ಯಾವ ಥರ ಕಾಮಿಡಿ ಮಾಡ್ತಾಯಿದ್ದಾರೆ. ನಾನು ಅಡುಗೆ ಮಾಡ್ತಾಯಿದ್ರೆ ಕಾಮಿಡಿ ಮಾಡ್ತಾಯಿದ್ದಾರೆ. ಸೊ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ, ಇವಾಗ ತಣ್ಣಗಾಗಿರುತ್ತೆ ಅಲ್ವಾ, 10 ಮಿನಿಟ್ಸ್ ಆದಮೇಲೆ ಸೊ ಇದನ್ನು ಎತ್ತಾಕೊಬೇಕು. ಇವಾಗ ಫ್ರೈ ಮಾಡಿರ್ತೀವಲ್ಲ ಅದನ್ನು ನಾವು ಮಿಕ್ಸಿ ಜಾರ್ಗೆ ಸೊ ನೀಟಾಗಿ ಹಾಕ್ಕೊಬೇಕು. ಹಾಕ್ಕೊಂಡು 1-2 ಸುತ್ತು ಗ್ರೈಂಡ್ ಮಾಡಾದಮೇಲೆ ಒಂದು ಕುಕ್ಕರ್ ಎತ್ಕೊಳ್ಳಿ. ಕುಕ್ಕರ್ಗೆ 3 ಸ್ಪೂನ್ ಅಷ್ಟು ಹಾಕಿ. ನಿಮಗೆ ಎಷ್ಟು, ಒಬ್ಬೊಬ್ರಿಗೆ ಆಯಿಲ್ ಬೇಕಾಗುತ್ತೆ, ಒಬ್ಬೊಬ್ರಿಗೆ ಆಯಿಲ್ ಇಷ್ಟ ಆಗೋಲ್ಲ, ಸೊ ಕಮ್ಮಿ ಇರಬೇಕು ಅಂತಾರೆ. ಸೊ ಒಂದು ಸ್ವಲ್ಪ ಹಾಕಿದ್ರೆ 3 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇಲ್ಲಿ ನೋಡಿ ಎಲ್ಲ ಸ್ಪೈಸಸ್ಸು ತೋರಿಸ್ತಾ ಇದ್ದೀನಿ. ಅಂದರೆ ಪಲಾವ್ ಸಾಮಾನು ಏನಿರುತ್ತೆ, ಚಕ್ಕೆ, ಲವಂಗ, ಓಂಕಾಳು ಮತ್ತು ಕೊತ್ತಂಬರಿ ಬೀಜ, ಆಮೇಲೆ ಸೋಂಪು, ಇದೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ಹಸಿಮೆಣ್ಸಿಕಾಯಿ ಇನ್ನೊಂದೆರಡು ಹಾಕ್ಕೊಂಡು, ಸೊ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗೆ ಟೊಮೊಟೊ ಆದಮೇಲೆ ಸೊ ಇದನ್ನು ಒಂದೊಂದನ್ನೇ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಸೊ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಅದಕ್ಕೆ ಸೊ ತೋರ್ಸೋಕ್ಕಾಗಿಲ್ಲ. ಸೊ ಎಲ್ಲ ಆಲ್ರೆಡಿ ನಾನು ಕಟ್ ಮಾಡಿಕೊಂಡು ರೆಡಿ ಆದಮೇಲೆ ಸೊ ವೀಡಿಯೋ ಮಾಡೋಣ ಅಂತ ಆಗಿ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ ಇವಾಗ. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀಟಾಗಿ ಕ್ಲೋಸ್ ಮಾಡಿ 10 ಮಿನಿಟ್ಸ್. ಅದಾದಮೇಲೆ ಅದೇ ಗ್ಯಾಪಲ್ಲಿ ಸ್ವಲ್ಪ ಅಕ್ಕಿ ತೊಳಿಬೇಕಲ್ವ, ಸೊ ಅಕ್ಕಿ ತೊಳ್ಕೊಂಡು ಒಂದು 5 ನಿಮಿಷ ನೆನೆ ಹಾಕಿದೆ. ಅದಾದಮೇಲೆ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ
ನೀಟಾಗಿ ಅದನ್ನು 10 ಮಿನಿಟ್ಸ್ ಇಟ್ಟಿರ್ತೀರಲ್ಲ ಅದನ್ನು ಓಪನ್ ಮಾಡಿಬಿಟ್ಟು ನೀಟಾಗಿ ಇನ್ನೊಂದು ಸತಿ ಹದ ಬಂದಿರುತ್ತೆ. ಸೊ ಇನ್ನೊಂದು ಸತಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೀಟಾಗಿ ಕಲಸಿಟ್ಕೊಂಡಿರ್ತೀವಲ್ಲ, ನೀಟಾಗಿ ಅದೆಲ್ಲ ಉಣ್ತಿರುತ್ತೆ ಇವಾಗ ಚಿಕನ್ನು. ಸೊ ಅದನ್ನು ಕುಕ್ಕರ್ ಒಳಗೆ ಹಾಕಬೇಕು. ಸೊ ಕುಕ್ಕರ್ ಒಳಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ನೀಟಾಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚಿಕನ್ನು ಮೆತ್ತಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಮಕ್ಕಳಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ಮೊಸರು ಲೆಮನ್ ಎಲ್ಲ ಹಾಕಿರೋದ್ರಿಂದ ಅವ್ರಿಗೂ ಕೂಡ ಏನೂ ಆಗಲ್ಲ. ಸೊ ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾಗ ಅದಾದಮೇಲೆ ಇದನ್ನು ಆಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆನೂ ಬರಲ್ಲ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ಫ್ರೈ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗೆ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿರ್ತೀರಲ್ಲ, ಸೊ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ, ಇವಾಗ ಅಕ್ಕಿಗೆ ಎಷ್ಟು ನೀರು ಹಿಡಿಯುತ್ತೋ ಅಂತ ನಿಮಗೆ ಗೊತ್ತಿರುತ್ತೆ. 1 ಲೋಟಕ್ಕೆ ಎಷ್ಟು ಹಾಕಬೇಕು, 2 ಲೋಟಕ್ಕೆ ಎಷ್ಟು ಹಾಕಬೇಕು ಅಂತಿರುತ್ತೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಹಾಕೋದು ನಾವು ಮಾಮೂಲಿ 2 ಲೋಟ ಹಾಕ್ತೀವಿ. ಸೊ 2 ಲೋಟಕ್ಕೆ ಒಂದು 4 ಲೋಟ ನೀರು ಹಾಕ್ಬಿಟ್ಟು ಒಂದು 3 ಕೂಗಿಸ್ತೀವಿ. ಸೊ ಅದೆಲ್ಲ ನೀರೆಲ್ಲ ಹಾಕಾದ್ಮೇಲೆ ನೀಟಾಗಿ ನೀರೆಲ್ಲ ಹಾಕಾದ್ಮೇಲೆ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ತಿರ್ಗಿಸ್ಕೊಂಡಾದ್ಮೇಲೆ ಸ್ವಲ್ಪ 5 ನಿಮಿಷ ಮುಚ್ಚಿಕ್ಕಾದ್ಮೇಲೆ ಓಪನ್ ಮಾಡಿ ಅದನ್ನು ನೀಟಾಗಿ ಇದೇ ಥರ ತಿರುಗಿಸಿ ಆದಮೇಲೆ ಮತ್ತೆ ಇವಾಗ ಅಕ್ಕಿ ನಾವು ಮಾಡಿಕೊಂಡಿರ್ತೀವಲ್ಲ ಅಕ್ಕಿನ ಅದರೊಳಗಡೆ ಹಾಕಿ ಉಂತಿರುತ್ತೆ. ಅಕ್ಕಿಗೂ ಸ್ವಲ್ಪ 2 ಲೋಟ ನೀರು ಹಾಕಿ ಅದನ್ನು ಬಿಡಬೇಕು. ಇದಕ್ಕೂ ಕುಕ್ಕರ್ಗೂ ಒಂದು 2 ಲೋಟ ನೀರು ಹಾಕಿ ಬಿಡಬೇಕು. ಸೊ ಆವಾಗ ನೀಟಾಗಿ 2 ಹದ ಬಂದಿರುತ್ತೆ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಉದುದ್ರಾಗೂ ಆಗುತ್ತೆ. ಸೊ ಅದನ್ನು ಇನ್ನೊಂದು ಸತಿ ಸೌಟಲ್ಲಿ ತಿರುಗಿಸ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಒಂದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗೆ ಕ್ಲೋಸ್ ಮಾಡಿ ನೋಡಿ. ಇವಾಗ ಅಕ್ಕಿ ಜೊತೆಗೆ ಚಿಕನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲ ಕೆಳಗಡೆ ಅಡ್ಗೊಟ್ಕೊಂಡ್ರೆ ಮಾತ್ರ ತಿನ್ನೋಕ್ಕಂತೂ ಆಗಲ್ಲ, ಸೀದೋಗಿರುತ್ತೆ. ಸೊ ನೀಟಾಗಿ ಎಲ್ಲ ತಿರುಗಿಸಾದ್ಮೇಲೆ ನೀಟಾಗಿ ಕುಕ್ಕರ್ನ ಕ್ಲೋಸ್ ಮಾಡಾದ್ಮೇಲೆ ನೆಕ್ಸ್ಟು ಅದು ಕುಕ್ಕರು ವಿಜಿಲ್ ಹೊಡೆಯೋ ಗಂಟ ವೆಯ್ಟ್ ಮಾಡಿ. ಇವಾಗ ಆಗಿದೆ. ಸೊ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ಎಷ್ಟು ಉದುದ್ರಾಗಾಗಿದೆ ನೀವೇ ನೋಡ್ತಾ ಇದ್ದೀರಾ. ಉದುದ್ರಾಗ ಆದಾದಮೇಲೆ ಅದನ್ನು ಇವಾಗೆಲ್ಲ ಮೇಲ್ಗಡೆ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಒಂದು ಸತಿ ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ ಚಿಕನ್ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಟೇಸ್ಟಾಗಿ ಕಾಣ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಉದುದ್ರವಾಗಿ ಕಾಣ್ತಾ ಇದೆ ಅಂತ. ಸೊ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಕೇಳೋಣ ಬನ್ನಿ ನಮ್ಮ ಹಸ್ಬೆಂಡ್ನ ಯಾವ ಥರ ಇದೆ ಅಂತ. ಅವ್ರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.